ದೊಡ್ಡಬಳ್ಳಾಪುರದಲ್ಲಿ ಆದಿನಾರಾಯಣ ಸ್ವಾಮಿ ದೇವಸ್ಥಾನ ಅಂತಿತ್ತು. ಇದು ವಿಧರ್ಮೀಯರಿಂದ ದೇವಸ್ಥಾನ ಧ್ವಂಸ ಆಯಿತು. ಇರುವಂಥದ್ದು ಆದಿನಾರಾಯಣ ಸ್ವಾಮಿ ಆ ದೇವಸ್ಥಾನಕ್ಕೆ ಉತ್ತರ ದಿಕ್ಕಲ್ಲಿ 16 ಕಣ್ಣು ಬಾವಿ ಇತ್ತು. ದೇವಸ್ಥಾನಕ್ಕೆ ಪೂಜೆಗೆ ಅಂತ ಒಂದೇ ಬಾವಿ 16 ಕಣ್ಣು. ಆವಾಗ ಟೋಟಲ್ ಒಟ್ಟು 32 ಕೆರೆಗಳನ್ನ ಕಟ್ಟಿಸ್ತಾರೆ ವ್ಯಾಸರಾಯರ ಕಾಲದಲ್ಲಿ. ಅದರಲ್ಲಿ ಈ ನಾಗಪ್ಪನವ್ರು ಕಟ್ಟಿಸಿದ್ದು ಈ ಕೆರೆ ಒಂದು ಇತಿಹಾಸ. ಬರ್ತಾ ಅದು ನಾಗಪ್ಪನವ್ರ ಕೆರೆ ಹೋಗಿ ನಾಗರ ಕೆರೆ ಮಲಿನಗಳು ಜಾಸ್ತಿ ಆಗಬಾರ್ದು. ಆದರೂ ಮಲಿನ ಎಲ್ಲಿಂದ ಬರ್ತಿದೆಯೋ ಗೊತ್ತಿಲ್ಲ, ಫುಲ್ಲು ಮಲಿನ ಆಗಿದೆ. ದೊಡ್ಡಬಳ್ಳಾಪುರದ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ನಾವಿವತ್ತು ವಿಶೇಷವಾದ ದಿವಸ ಬಂದಿದ್ದೀವಿ. ಸಮಸ್ತ ಜನರಿಗೆ ಹನುಮ ಜಯಂತಿ ಶುಭಾಶಯಗಳನ್ನು ಕೋರ್ತಾ ನಾವಿವತ್ತು ದೊಡ್ಡಬಳ್ಳಾಪುರದ ಇತಿಹಾಸ ಪ್ರಸಿದ್ಧ ಒಂದು ನಾಗರ ಕೆರೆ, ನಾಗಪ್ಪ ಅನ್ನೋರು ಕಟ್ಟಿಸಿದಂಥ ಕೆರೆ, ಅದರ ಬಳಿ ನಾವಿದ್ದೀವಿ. ಅದರ ದಡದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದು ವ್ಯಾಸರಾಯರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ. ಇದರ ಒಂದು ಇತಿಹಾಸವನ್ನು ಯಾವಾಗ ಆಯಿತು, ಹೇಗೆ ನಿರ್ಮಾಣ ಆಯಿತು, ಅದರ ಇತಿಹಾಸವನ್ನು ತಿಳಿಯೋಣ ಬನ್ನಿ. ನಾಗರಕೆರೆ ದಡದಲ್ಲಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕರು ಶ್ರೀಯುತ ಶೇಷಗಿರಿ ಸರ್ ನಮ್ಮ ಜೊತೆ ಇದ್ದಾರೆ. ಈ ಒಂದು ನಾಗರಕೆರೆ ಇತಿಹಾಸವನ್ನು ಮತ್ತು ಈ ದೇವಾಲಯದ ಇತಿಹಾಸವನ್ನು ಅವರಿಂದ ನಾವು ಕೇಳ್ತಿರೋಣ ಬನ್ನಿ. ಸರ್ ನಮಸ್ಕಾರ, ಹೇಳಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಈ ನಾಗರಕೆರೆ ಕಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತಿಹಾಸದಲ್ಲಿ ದೊಡ್ಡಬಳ್ಳಾಪುರ ವ್ಯಾಸರಾಯರ ಕೃಷ್ಣದೇವರಾಯನ ಆಳ್ವಿಕೆ ಕಾಲದಲ್ಲಿ ವ್ಯಾಸರಾಯರ ಸೋದರಳಿಯ ನಾಗಪ್ಪ ಅಂತ ಇದ್ದರು. ಅವರು ದೊಡ್ಡಬಳ್ಳಾಪುರಕ್ಕೆ ಮಂತ್ರಿಯಾಗಿದ್ದರು. ಅವರ ಕಾಲದಲ್ಲಿ ಈ ನಾಗರಕೆರೆ ಕೆರೆಯನ್ನು ನಿರ್ಮಾಣ ಮಾಡಿ ಈ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅವರು ವ್ಯಾಸರಾಯರಿಗೆ ಸೋದರಳಿಯ ಆಗಬೇಕು. ಅರಳುಮಲ್ಲಿಗೆ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ದು. ಅವರ ಸ್ವಂತ ವಾಸಸ್ಥಳ ಅದು ಅರಳುಮಲ್ಲಿಗೆ ಬಾಗಿಲು. ಇದು ಅವರ ಅಲ್ಲೇ ಸ್ವಲ್ಪ ಮೇಲ್ಗಡೆ ಕುಚ್ಚಪ್ಪೇಟೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವೇ ಆ ನಾಗಪ್ಪನವರ ಮನೆ. ಆ ಮನೆಯನ್ನು ಅವರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಾಡೋದು. ಈ ನಾಗರಕೆರೆ ಕಟ್ಟೆ ಅವರ ಇತಿಹಾಸದಲ್ಲಿ ನಿರ್ಮಾಣ ಆಯಿತು. ಆವಾಗ ಟೋಟಲ್ ಒಟ್ಟು 32 ಕೆರೆಗಳನ್ನ ಕಟ್ಟಿಸ್ತಾರೆ ವ್ಯಾಸರಾಯರ ಕಾಲದಲ್ಲಿ. ಅದರಲ್ಲಿ ಈ ನಾಗಪ್ಪನವ್ರು ಕಟ್ಟಿಸಿದ್ದು ಈ ಕೆರೆ ಒಂದು ಇತಿಹಾಸ. ಬರ್ತಾ ಅದು ನಾಗಪ್ಪನವ್ರ ಕೆರೆ ಹೋಗಿ ನಾಗರ ಕೆರೆ ನಾಗಪ್ಪಗಳು ಜಾಸ್ತಿ ಇರೋದಕ್ಕೆ ನಾಗರ ಕೆರೆ ಅಂತ ಆಯಿತು. ಇಲ್ಲಿ ಇತಿಹಾಸದಲ್ಲಿ ಒಳ್ಳೆಯ ವಿಶೇಷವಾದ ಪಾರಾಯಣ, ಆಮೇಲೆ ಪುಣ್ಯಕಥೆಗಳೆಲ್ಲ ನಡೆಯೋದು, ವಿಶೇಷ ಪೂಜೆ ನಡೆಯೋದು. ಈಗ ವಾರಕ್ಕೊಮ್ಮೆ ವಿಶೇಷವಾಗಿ ಶನಿವಾರ ಹಬ್ಬಗಳು ಸಹ ರಾಮನವಮಿ ವಿಶೇಷ ಪೂಜೆ ನಡೆಯುತ್ತೆ. ಪಾನಕ ಸೇವೆ, ನವರಾತ್ರಿ ಪೂಜೆ, 10 ದಿನ ಪೂಜೆಗಳು ಎಲ್ಲ ನಡೆಯುತ್ತೆ. ಈ ದೇವಸ್ಥಾನ ಮುಂಚೆ ದೊಡ್ಡಬಳ್ಳಾಪುರದಲ್ಲಿ ಆದಿನಾರಾಯಣ ಸ್ವಾಮಿ ದೇವಸ್ಥಾನ ಅಂತಿತ್ತು. ಬಸ್ ಸ್ಟ್ಯಾಂಡಲ್ಲಿ ಆಸ್ಪತ್ರೆ ಹಿಂಭಾಗ ಇದೆ. ಇವಾಗೂ ಪ್ರಧಾನ ದ್ವಾರ ಅದು. ಆ ಪ್ರಧಾನ ದ್ವಾರ ಇರುವಂಥದ್ದು ಆದಿನಾರಾಯಣ ಸ್ವಾಮಿ ಆ ದೇವಸ್ಥಾನಕ್ಕೆ ಉತ್ತರ ದಿಕ್ಕಲ್ಲಿ 16 ಕಣ್ಣು ಬಾವಿ ಇತ್ತು. ದೇವಸ್ಥಾನಕ್ಕೆ ಪೂಜೆಗೆ ಅಂತ ಒಂದೇ ಬಾವಿ 16 ಕಣ್ಣು. 16 ಕಣ್ಣಿಂದ ಋಗ್ವೇದದಲ್ಲಿ ಪುರುಷ ಸೂಕ್ತ 16 ಶ್ಲೋಕ ಇದೆ. 16 ಶ್ಲೋಕಕ್ಕೆ ಒಂದು ಶ್ಲೋಕಕ್ಕೆ ಸಹಸ್ರಭಿ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರವಾದಂಥ ಆ ಒಂದು ಧ್ಯಾನ, ಆವಾಹನ, ಆಸನ, ಪಾದ್ಯ, ಅರ್ಘ್ಯ ಅಂಥೇಳಿ ಟೋಟಲಿ ಒಟ್ಟು 16 ಷೋಡಶ ಪೂಜೆ. 16 ಷೋಡಶ ಪೂಜೆಗೆ 16 ಕಣ್ಣು ಬಾವಿ ಅದು ಸ್ಥಾಪನೆ ಮಾಡಿದ್ದ ಆ ಕಾಲದಲ್ಲಿ. ಕೊನೆಗೆ ಅದು ವಿಧರ್ಮೀಯರಿಂದ ದೇವಸ್ಥಾನ ಧ್ವಂಸ ಆಯಿತು. ಆ ಧ್ವಂಸ ಆದಮೇಲೆ ಆ ದೇವಸ್ಥಾನದ ಕಲ್ಲುಗಳನ್ನ ಈ ನಾಗರ ಕೆರೆ ಕಟ್ಟೆ ಮೆಟ್ಲುಗಳಿಗೆ ಹಾಕಿರೋದು. ಆ ಕಡೆ ಕೋಡಿ, ಈ ಕಡೆ ಕೋಡಿ, 2 ಕೋಡಿಗಳಲ್ಲೂ ಬೇಕಷ್ಟಿದೆ. ಆಮೇಲೆ ಮತ್ತೆ ಇದೇ ದೇವಸ್ಥಾನದ ಕಲ್ಲನ್ನ ಅರ್ಕಾವತಿ ನದಿ ಇದೆಯಲ್ಲ, ಅಲ್ಲಿ ಕೂಡ ಮೆಟ್ಟಿಗಳಿಗೊಂದಷ್ಟು ಆದಿನಾರಾಯಣ ಸ್ವಾಮಿ ದೇವಸ್ಥಾನ ಕಲ್ಲು ಹಾಕಿದರು. ಮತ್ತು ಅರಳುಮಲ್ಲಿಗೆ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹಳೆಯ ಕಟ್ಟಡ ಕಾಂಪೌಂಡ್ ಇತ್ತಲ್ಲ, ಅದರಲ್ಲೆಲ್ಲ ಆ ದೇವಸ್ಥಾನದ ಕಲ್ಲುಗಳಾಯಿತು. ಈಗೂ ಆ ಅರಳುಮಲ್ಲಿಗೆ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವೇಣುಗೋಪಾಲ, ಆಮೇಲೆ ದೇವಸ್ಥಾನದ ವಾಯು ದಿಕ್ಕಿನಲ್ಲಿ ಒಂದು ಶಿವ, ಮತ್ತು ನೈಋತ್ಯ ದಿಕ್ಕಲ್ಲಿ ಒಂದು ಆಂಜನೇಯ. ಆ ದೇವಸ್ಥಾನದ ಕಲ್ಲುಗಳಲ್ಲಿ ಈ ಥರ ಬೋದಿಗೆಗಳಲ್ಲಿ ಕಂಬಗಳಲ್ಲಿ ಇದ್ದಿದ್ದ ವಿಗ್ರಹಗಳದು ಅದು ಅಲ್ಲೇ ಸ್ಥಾಪನೆ ಮಾಡೋದು. ಇಂಥ ಇತಿಹಾಸ ಪ್ರಸಿದ್ಧವಾದ ನಾಗರಕೆರೆ ಇವತ್ತಿನ ದಿವಸ ವಿಶಾಲವಾಗಿ ಒಳ್ಳೆಯ ಸಿಹಿ ನೀರಾಗಿದ್ದು ದೊಡ್ಡಬಳ್ಳಾಪುರ ಜನ ಎಲ್ಲ ಅಡುಗೆ ಎಲ್ಲ ಮಾಡ್ತಿದ್ರು ಆ ನೀರಲ್ಲಿ. ಇವತ್ತು ಸ್ವಲ್ಪ ಕಲುಷಿತ ಆಗಿದೆ, ಯಾವ ಕಾರಣಗಳು ಗೊತ್ತಿಲ್ಲ. ಒಟ್ಟಿನಲ್ಲಿ ಸಂರಕ್ಷಣೆ ಮಾಡ್ತಾಯಿದ್ದಾರೆ ನಮ್ಮ ನಾಗದಳ
ನಾಗದಳ ಕಾರ್ಯಕರ್ತರು ಬೋರ್ಡ್ ಐದು ನೋಡಿ, ಆ ಕಡೆ ಒಂದು ಈ ಕಡೆ ಒಂದು ಬೋರ್ಡ್ ಇದೆ. ಆ ನಾಗದಳ ಕಾರ್ಯಕರ್ತರೆಲ್ಲ ಅವಾಗವಾಗ ಸ್ವಚ್ಛ ಮಾಡಿ ಕ್ಲೀನ್ ಮಾಡ್ತಾಯಿರ್ತಾರೆ, ರಕ್ಷಣೆ ಮಾಡ್ತಾಯಿರ್ತಾರೆ. ಇವಾಗ ಯಾವುದೋ ಮಲಿನಗಳು ಜಾಸ್ತಿ ಆಗಬಾರ್ದು, ಆದರೂ ಮಲಿನ ಎಲ್ಲಿಂದ ಬರ್ತಿದೆಯೋ ಗೊತ್ತಿಲ್ಲ, ಫುಲ್ಲು ಮಲಿನ ಆಗಿದೆ. ಇದೆಲ್ಲ ದೊಡ್ಡಬಳ್ಳಾಪುರ ಜನತೆ ಸಂರಕ್ಷಿಸ್ಕೊಂಡು ದೇವಸ್ಥಾನಕ್ಕೆ, ದೊಡ್ಡಬಳ್ಳಾಪುರಕ್ಕೆ ಒಂದು ಜೀವ ನೆಲೆ ಇದು, ಒಂದು ಜೀವ ನದಿ ಲೆಕ್ಕ, ನದಿ ನೀರೆಲ್ಲ ಬರ್ತಿದ್ದಕ್ಕೆ ಅರ್ಕಾವತಿದ್ದು ಎಲ್ಲನೂ. ಅಂಥ ಪುಣ್ಯವಾದ ಇಲ್ಲ ಕಲುಷಿತ ಆಗಿದೆ, ಅದರಿಂದ ಸಂರಕ್ಷಣೆ ಮಾಡ್ಕೋಬೇಕು ಅಂಥೇಳಿ. ಒಟ್ಟಲ್ಲಿ ಶ್ರೀರಾಮನವಮಿಯ ವಿಶೇಷ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಆಯುರಾರೋಗ್ಯ ಭಾಗ್ಯ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.